ಮಾವಿನೆಲೆ ಏನಾದರೂ ಸಿಕ್ಕಾಗ ತವದ ಮೇಲೆ ಬಿಸಿ ಮಾಡಿ. ಮಾವಿನೆಲೆ ಸಿಕ್ಕರೆ ಬರೀ ತೋರಣ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀರಾ? ಹಾಗಾದರೆ ಈ ವಿಡಿಯೋ ನೋಡಿ. ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾವಿನೆಲೆ ಸಿಕ್ಕಾಗ ತೋರಣ ಮಾಡೋಕ್ಕಷ್ಟೇ ಅಲ್ಲ, ನೋಡಿ ವಿಡಿಯೋನ. ಇವತ್ತಿನ ವಿಡಿಯೋದಲ್ಲಿ ಮಾವಿನ ಎಲೆಯನ್ನು ಯೂಸ್ ಮಾಡಿಕೊಂಡು ಯಾವೆಲ್ಲ ಟಿಪ್ಸನ್ನು ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಫ್ರೆಶ್ ಆಗಿರುವ ಮಾವಿನ ಒಂದು ಕೊನೆ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 4ರಿಂದ 5 ಮಾವಿನೆಲೆನ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮಾವಿನೆಲೆಯಿಂದ 2 ಟಿಪ್ಸನ್ನು ಮಾಡ್ತಾಯಿದ್ದೀನಿ. ಮಾವಿನೆಲೆ ಹಸಿಯಾಗಿ ಫ್ರೆಶ್ ಆಗಿರಬೇಕು. ಅದು ಸ್ವಲ್ಪ ಒಣಗೋದ್ರೂ ಕೂಡ ಅದರ ಟಿಪ್ಸ್ ಪ್ರಯೋಜನ ಆಗಲ್ಲ. ಹಾಗಾಗಿ ನೋಡಿ, ಈ ಥರದ ಎಲೆಗಳು ನನಗೆ ಬೇಕಾಗುತ್ತೆ. ಇಲ್ಲಿ ನಾನು ಟೀ ಮಾಡೋ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೀಗ 1 ಇಂಚ್ ಶುಂಠಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಮಾಡುವ ಅರಿಶಿನವನ್ನು ಹಾಕಿದ್ದೀನಿ. ಇದಕ್ಕೀಗ 3 ಮಾವಿನೆಲೆ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಬೇಕು. ಸಣ್ಣ ಸಣ್ಣದಾಗಿ ಆದಷ್ಟು ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೀಗ ಸಾಕಾಗಿ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರು ಹಾಕಿ ಈಗ ಇದನ್ನು ಸ್ಟೌವಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿಬೇಕಿದು. ಇದರ ಮಾವಿನೆಲೆ ಅಂಶ ಹಾಗೂ ಶುಂಠಿ, ಅರಿಶಿಣ ಎಲ್ಲ ಚೆನ್ನಾಗಿ ಕುದ್ದು ಒಂದು ಕಲರಿಗೆ ಬರುತ್ತೆ. ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಾವಿನೆಲೆಯಲ್ಲಿರೋ ಅದರ ಫ್ಲೇವರೆಲ್ಲ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ಇದನ್ನು ಬಿಸಿ ಇರಲಿ, ಒಂದು ಪ್ಲೇಟ್ ಮುಚ್ಚಿ ಪಕ್ಕದಲ್ಲಿ ಇಟ್ಕೊಂಡು ಜೊತೆಗೇ ಇನ್ನೊಂದು ಟಿಪ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಕಪ್ ತಗೊಂಡು 3 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಾಸಿವೆನ ನೀವು ಪುಡಿ ಇದ್ದರೂ ಹಾಕ್ಕೋಬೋದು. ಇಲ್ಲಿ ಪುಡಿ ಇಲ್ಲ ಅಂದರೆ ತರಿತರಿಯಾಗಿ ಪುಡಿ ಆದರೆ ಸಾಕಾಗುತ್ತೆ. ಈ ಬೆಳ್ಳುಳ್ಳಿ ಜೊತೆಗೆ ತರಿತರಿಯಾಗಿ ಸ್ವಲ್ಪ ಓಪನ್ ಆದರೆ ಸಾಕಾಗುತ್ತೆ. ಅದರ ಫ್ಲೇವರ್ ಬೇಕಾಗುತ್ತೆ ನಮಗೆ. ನೋಡಿ, ಈಗ ನಾನು ನೀಟಾಗಿ ಕುಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅಡುಗೆ ಮಾಡುವ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ. ನಾನು ಅಡುಗೆ ಮಾಡುವ ಎಣ್ಣೆನ 1 ಚಮಚದಷ್ಟು ತೊಗೊಂಡು ಸಾಸಿವೆ ಮತ್ತು ಬೆಳ್ಳುಳ್ಳಿ ಕುಟ್ಟಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಎಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಟು ಬೆಳ್ಳುಳ್ಳಿ ಮತ್ತು ಸಾಸಿವೆ ಚೆನ್ನಾಗಿ ರೋಸ್ಟ್ ಆಗೋ ಥರ ನಾವು ಕುದಿಸ್ಕೊಳ್ಬೇಕು. ಅದ್ರ ಫ್ಲೇವರೆಲ್ಲ ಬಿಟ್ಕೊಳ್ಬೇಕು. ಇದು ಸಾಸಿವೆ ತರಿತರಿಯಾಗಿ ಪೌಡ್ರ್ ಮಾಡಿರೋದ್ರಿಂದ ಎಣ್ಣೆ ಕಲರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಂಡು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಕಲರ್ ಈ ಕಲರಿಗೆ ಬಂದಿದೆ. ಸಾಸಿವೆ ಪುಡಿ ಹಾಕಿದರೆ ಇದೇ ಕಲರ್ ಬರುತ್ತೆ. ಹಾಗೆ ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಎಣ್ಣೆನ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಈ ಎಣ್ಣೆ ಎಂಥದೇ ನಿಮಗೆ ಕಾಲಿನ ನೋವಿನ ಸಮಸ್ಯೆ ಇರಲಿ ಬಿಡಿ, ಇಂಥ ಎಣ್ಣೆಗಳನ್ನು ಮಾಡಿ ಒಂದು ಡಬ್ಬಿಯಲ್ಲೇ ಹಾಕಿಟ್ಕೊಳ್ಳಿ. ತುಂಬ ಪ್ರಯೋಜನ ಬರುತ್ತೆ ನಿಮಗೆ. ಅದೇ ಇವಾಗ ಮಾವಿನ ಎಲೆಯನ್ನು ಯೂಸ್ ಮಾಡಿ ನೋವನ್ನು ಕಡಿಮೆ ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ನಾನು ಮಾವಿನ ಎಲೆನ 4ರಿಂದ 5 ಮಾವಿನ ಎಲೆನ ಉದ್ದಕ್ಕಿರೋದು ತೊಗೊಂಡಿದ್ದೀನಿ. ಇವಾಗ ಬನ್ನಿ, ಒಂದು ತವ ಬಿಸಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಯಾಗಿದೆ ತವ. ಅದ್ರ ಮೇಲೆ ಈ ಮಾವಿನ ಎಲೆನ ಇಟ್ಕೊಳ್ಳೋಣ. ಮಾವಿನ ಎಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಈ ಟಿಪ್ಸ್ ಅಂತೂ ನಿಮ್ಮ ಕಾಲಿನ ನೋವಿಗೆ, ಹಾಗೆ ಮಕ್ಕಳು ಆಟ ಆಡೋಕ್ಕೆ ಹೋದಾಗ ಮಂಡಿಗೆ ಏನಾದರೂ ಏಟ್ ಮಾಡ್ಕೊಳ್ತಾರೆ ನೋಡಿ, ಅಂಥ ನೋವಿಗಂತೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಮಾವಿನ ಎಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಈ ಎಣ್ಣೆನ ಮಾವಿನ ಎಲೆ ಮೇಲೆ ಹಾಕ್ಕೊಳ್ಳೋಣ. ಎಲ್ಲ ಮಾವಿನ ಎಲೆ ಮೇಲೆ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದು ಹಿಂದಿನ ಕಾಲದ ಒಂದು ಮನೆಮದ್ದು, ಮಸಾಜ್ ಆಯಿಲ್ ಅಂತಲೇ ಹೇಳ್ಬೋದು. ಈಗ ಈ ಮಾವಿನ ಎಲೆಯನ್ನು ಹಾಗೆ ಎಣ್ಣೆ ಜೊತೆಗೆ ಎತ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡೋಣ. ಎಲ್ಲ ಮಾವಿನ ಎಲೆಯನ್ನು ಹಾಕಿಟ್ಕೊಳ್ಳೋಣ. ಈಗ ಈ ಮಾವಿನ ಎಲೆನ ಮಕ್ಕಳು ಮಂಡಿಗೆ ಏಟ್ ಮಾಡ್ಕೊಂಬರ್ತಾರೆ. ಹಾಗೆ ದೊಡ್ಡವ್ರಿಗೂ ಕೂಡ ಮಂಡಿ ನೋವಿನ ಸಮಸ್ಯೆ ಜಾಸ್ತಿ ಇರುತ್ತಲ್ಲ, ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ ಮಂಡಿ ನೋವಿಗೆ
ತುಂಬ ಎಣ್ಣೆಗಳನ್ನು ನಾವು ತೈಲಗಳನ್ನು ಹಚ್ತೀವಿ. ಇಂಥ ಒಂದು ಮಸಾಜ್ ಆಯಿಲ್ನ ಮಾಡಿ ನೀವು ಹಚ್ಚಿ ಅದೇ ಬೆಳ್ಳುಳ್ಳಿ ಸಾಸಿವೆಯಿಂದ ನೀಟಾಗಿ ಒಂದು ರೌಂಡ್ ಮಸಾಜ್ ಮಾಡ್ಕೊಳ್ಳಿ ಕೈಯಿಂದ. ಬೆಳ್ಳುಳ್ಳಿ ಮತ್ತು ಸಾಸಿವೆ ಇದೆಯಲ್ಲ ತುಂಬ ನೋವು ಹೊಡೆಯುತ್ತೆ. ಎಂಥದೇ ನೋವಿರಲಿ ಈ ಸಾಸಿವೆನ ಪುಡಿ ಮಾಡಿ ಇಂಥ ನೋವಿನ ಮೇಲೆ ಇಟ್ಟರೆ ನೋವೆಲ್ಲ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈಗ ಈ ಮಾವಿನೆಲೆ ಈ ಥರ ಹೀಗೆ ನಾವು ಆ ಕಡೆ ಒಂದು ಈ ಕಡೆ ಒಂದು ಹಾಕೋಬೇಕು. ಹೀಗೆ ಒಂದು 2 ಅವರ್ 3 ಅವರ್ ಹೀಗೆ ಇಟ್ಕೊಳ್ಬೇಕು. ರಾತ್ರಿ ಮಲಗೋ ಟೈಮಲ್ಲಿ ಈ ಥರ ಗಂಟನ್ನು ಕಟ್ಟಿ ನಾವು ಮಲಗಿಸ್ಬಿಟ್ರೆ ಬೆಳಗ್ಗೆ ಒಳಗೆ ಎಷ್ಟು ಹಾಯ್ ಅನಿಸುತ್ತೆ, ನೋವೆಲ್ಲ ಕಡಿಮೆ ಆಗುತ್ತೆ. ಇದು ಹಿಂದಿನ ಕಾಲದ ಒಂದು ಟ್ರೀಟ್ಮೆಂಟ್. ಇದು ಯೂಸ್ ಮಾಡ್ಕೊಳ್ಳಿ. ಮಾವಿನೆಲೆ ಅಂತೂ ಎಲ್ಲ ಕಡೆ ಸಿಗುತ್ತೆ, ತಂದುಬಿಟ್ಟು ಮಾಡ್ಕೊಳ್ಳಿ. ತುಂಬ ಯೂಸ್ ಆಗುತ್ತೆ. ಮತ್ತೆ ಬಂದು ನೀವು ಕಮೆಂಟ್ ಹಾಕ್ತೀರಾ ಇದು ತುಂಬ ಯೂಸ್ ಆಗಿದೆ ಅಂತ. ಈಗ ಕಾಲುಗಳೆಲ್ಲ ಒಡೆದೋಗಿರುತ್ತೆ, ಕಾಲೆಲ್ಲ ಒಂಥರ ರ್ಯಾಶ್ ಆಗಿರುತ್ತೆ, ಉರಿತಾ ಇರುತ್ತೆ ನೋಡಿ. ಕೆಲವರಿಗೆ ಈ ದಪ್ಪ ಆದವರಿಗೂ ಕೂಡ ಕಾಲು ನೋವು ಬರುತ್ತೆ. ನಿತ್ತು ಕೆಲಸ ಮಾಡೋರಿಗೆ ಕಾಲು ನೋವು ಬರುತ್ತೆ. ಇವಾಗ ಕಾಲು ನೋವಿನೇ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲರಿಗೂ ಇದು ಬಾಧೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಂಥ ಒಂದು ನಾವು ಟ್ರೀಟ್ಮೆಂಟ್ನ ಆವಾಗವಾಗ ಕಾಲಿಗೆ ನಾವು ಕೊಡ್ತಾ ಹೋದಾಗ ಕಾಲಿನ ನೋವು ವಾಸಿ ಆಗುತ್ತೆ. ನಾನು ಒಂದು ಬೇಷನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿ ನಾವು ಫಸ್ಟ್ ಮಾಡಿರುವ ಅರಿಶಿಣದ ನೀರನ್ನು ಹಾಕೊಳ್ತಾ ಇದ್ದೀನಿ. ಎರಡೂ ಕೂಡ ಬಿಸಿ ಇದೆ. ಈ ಬಿಸಿ ಒಳಗಡೆ ನಾವು ಪಾದವನ್ನು ಸ್ವಲ್ಪ ಹೊತ್ತು 1/4 ಗಂಟೆಗಳ ಕಾಲ ಹೀಗೆ ಇಡಬೇಕು. ಬಿಸಿ ಇರುತ್ತೆ. ಇಂಥ ಬಿಸಿ ನೀರಲ್ಲೇ ನಾವು ಪಾದಗಳನ್ನು ಇಡಬೇಕು. ಈ ಥರ ಮಾಡೋದ್ರಿಂದ ನಮಗೆ ಎಂಥದೇ ಪಾದದ ನೋವು ಇರಲಿ ಬಿಡಿ, ನೋವೇ ಕಾಣಿಸ್ಕೊಳ್ಳಲ್ಲ. ಅಷ್ಟೊಂದು ಒಳ್ಳೆ ಹಿಂದಿನ ಕಾಲದ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಮಾವಿನ ಎಲೆಯನ್ನು ಯಾವೆಲ್ಲ ರೀತಿ ಯೂಸ್ ಮಾಡ್ಕೋಬೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.